ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀವತ್ಸ ನಾಡಿಗ್ ಅಂತ. ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಅಥವಾ ಕಾರ್ಡಿಯಾಲಜಿಸ್ಟ್ ಆಗಿ ಕಳೆದ ಒಂದು ದಶಕದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು 30,000ಕ್ಕೂ ಹೆಚ್ಚು ಆಂಜಿಯೋಗ್ರಾಮ್ ಪರೀಕ್ಷೆಗಳನ್ನು, 7-8 ಸಾವಿರ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆಗಳನ್ನು, ಹೃದಯಾಘಾತದ ಚಿಕಿತ್ಸೆಗಳನ್ನು ಇದನ್ನು ನಾನು ಕಳೆದ ಒಂದು ದಶಕದಿಂದ ಮಾಡ್ತಾ ಇದ್ದೇನೆ. ನಮ್ಮ ನಾರಾಯಣ ಆಸ್ಪತ್ರೆ ಏನಿದೆ, ಇದು ಮಧ್ಯಮ ಕರ್ನಾಟಕದಲ್ಲಿ ಒನ್ ಆಫ್ ದ ಬ್ಯುಸಿಯೆಸ್ಟ್ ಸೆಂಟರ್ಸ್ ಅಂತ ಹೇಳ್ಬೋದು. ಅಂದರೆ ನಾವು ಸುಮಾರಷ್ಟು ಹಾರ್ಟ್ ಅಟ್ಯಾಕು, ಕಾರ್ಡಿಯಾಕ್ ಪೇಷಂಟ್ಸು ಇದನ್ನು ಬಹಳ ನೋಡ್ತಾ ಇರ್ತೇವೆ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಮಾಧ್ಯಮಗಳಲ್ಲಿ ಒಂದು ಬೆತ್ತರಿಸ್ತಾಗ್ತಾಯಿದೆ. ಏನಂತಂದರೆ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಬಹಳ ಹೆಚ್ಚಿಗೆ ಆಗ್ತಾಯಿದೆ, ಚಿಕ್ಕ ವಯಸ್ಸಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾಯಿದೆ ಅಂತ. ಇದರಲ್ಲಿ ನಾವು ಒಂದು 2-3 ಅಂಶಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದಿದೆ, ನಮ್ಮ ಭಾರತೀಯರಲ್ಲಿ ಪಾಶ್ಚಾತ್ಯರಿಗಿಂತ ಆಗುವ ಸಂಭವ ಸ್ವಲ್ಪ ಹೆಚ್ಚಿಗೆ ಇದೆ. ಇದು ಮೊದಲಿಂದಲೇ ಇರುವಂಥ ಟ್ರೆಂಡು. ಎರಡನೇದು, ಭಾರತೀಯರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು 1 ದಶಕ ಮುಂಚೆನೇ ಆಗುತ್ತೆ. ಬಟ್ ಈಗ ಇತ್ತೀಚೆಗೆ 1-2 ತಿಂಗಳಲ್ಲಿ ಜಾಸ್ತಿ ಆಗಿದೆಯಾ ಅಂತ ಕೇಳಿದರೆ, ನನ್ನ ಅನುಭವ ಏನಿದೆ, ನಮ್ಮ ಸೆಂಟರ್ ಇಸ್ ಕ್ವೈಟ್ ಬ್ಯುಸಿ ಸೆಂಟರ್. ನಮ್ಮಲ್ಲಿ ತುಂಬ ಅತಿ ಹೆಚ್ಚು ಆಂಜಿಯೋಪ್ಲಾಸ್ಟಿಗಳನ್ನ, ಹಾರ್ಟ್ ಅಟ್ಯಾಕ್ ಕೇಸಸ್ನ ನೋಡುವಂಥ ಸೆಂಟರ್ ಆದ್ದರಿಂದ ನಾನು ಕಾನ್ಫಿಡೆಂಟ್ಲಿ ಹೇಳಬಲ್ಲೆ, ಈ ಥರದ ಒಂದು ಟ್ರೆಂಡು ಏನು ತೋರಿಸ್ತಾ ಇದ್ದಾರೆ ಮೀಡಿಯಾಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ, ಅದು ತಪ್ಪು. ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಸ್ವಲ್ಪ ನಮ್ಮ ಭಾರತೀಯರಲ್ಲಿ ಮೊದಲಿಂದ ಹೆಚ್ಚಿಗೆ ಇದೆ, ಅದು ಕರ್ನಾಟಕದಲ್ಲೂ ಹಾಗೆ ಇದೆ ಟ್ರೆಂಡು ಅನ್ನೋದು ಬಿಟ್ಟರೆ, ಈಗ 1-2 ವಾರದಲ್ಲಿ ಆಗಿರೋದು ಅದು ತಪ್ಪು ಮಾಹಿತಿ. ಆ ಥರ ಯಾವುದೇ ರೀತಿಯ ಹೆಚ್ಚಾಗ್ತಾ ಇರೋದು ಕಾರ್ಡಿಯಾಕ್ ಅರೆಸ್ಟ್ ಸಣ್ಣ ವಯಸ್ಸಲ್ಲಿ ಆಗುತ್ತೆ ಅನ್ನೋದನ್ನು ಬಿಂಬಿಸ್ತಾ ಇದ್ದಾರೆ. ಅದು ತಪ್ಪಾಗಿದೆ. ಕೆಲವು ರಾಜಕಾರಣಿಗಳು, ರಾಜಕೀಯ ಪ್ರತಿನಿಧಿಗಳು, ನ್ಯೂಸ್ ಚಾನೆಲ್ಗಳು ಯಾವ ಉದ್ದೇಶಕ್ಕೂ ಗೊತ್ತಿಲ್ಲ ಅನ್ನೆಸೆಸರಿಲಿ ಜನಗಳ ಮನಸ್ಸಲ್ಲಿ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಗಾಬರಿ ನೋಡಿಸುವಂಥ TRP ಬೆಳೆಸೋ ಸಲುವಾಗಿ ಸುಮ್ಮನೆ ಅನ್ನೆಸೆಸರಿಲಿ ಸಣ್ಣ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಇದನ್ನು ನಾವು OPD ನೋಡ್ತಾ ಇದ್ದೀವಿ. ಸುಮ್ಮನೆ 25-30 ವರ್ಷ ಹುಡುಗರೆಲ್ಲ ಬಂದ್ಬಿಟ್ಟು ಎದೆನೋವು ಅಂತ ECG ಎಕೋ ಮಾಡಿಸ್ಕೊಳ್ಳೋದು. ಇದಕ್ಕೆ ಅರ್ಥನೇ ಇಲ್ಲ ಅಂತ ಅನಿಸುತ್ತೆ. ನೋಡಿ, ಹಾರ್ಟ್ ಅಟ್ಯಾಕ್ ಆಗೋದು ಲಕ್ಷಣಗಳು ಬೇರೆ ಥರನೇ ಇರುತ್ತೆ. ಹಾರ್ಟ್ ಅಟ್ಯಾಕ್ ಹೇಗಾಗ್ತದೆ, ಅದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೇನು, ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಇದೆ, ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಬಟ್ ಹಾರ್ಟ್ ಅಟ್ಯಾಕ್ ಇತ್ತೀಚೆಗೆ ಜಾಸ್ತಿ ಆಗಿದೆಯಾ, ಕಾರ್ಡಿಯಾಕ್ ಅರೆಸ್ಟ್ ಜಾಸ್ತಿ ಆಗಿದೆಯಾ ಅನ್ನೋದು ಸುಳ್ಳು. ಮೊದಲೆಷ್ಟು ಟ್ರೆಂಡ್ ಇತ್ತೋ ಈಗಲೂ ಹಾಗೇ ಇದೆ. ಇದು ಒಂದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟು ಮೊದಲಿಗಿಂತ ಜಾಸ್ತಿ ಏನೂ ಆಗಿಲ್ಲ. ಒಂದು. ಎರಡನೇದು, ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು, ಹಾರ್ಟ್ ಅಟ್ಯಾಕ್ ಅಂದರೆ ಏನು? ಹಾರ್ಟ್ ಅಟ್ಯಾಕ್ ಅಂದರೆ ಎದೆ ಮಧ್ಯಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು, ಹೃದಯದ ರಕ್ತನಾಳ ಬ್ಲಾಕ್ ಆಗೋದು. ಅದರಿಂದ ಅನ್ಟ್ರೀಟೆಡ್ ಆದಾಗ ವ್ಯಕ್ತಿ ಸಾವನ್ನಪ್ತಾನೆ, ಹೃದಯ ಸ್ತಂಭನ ಆಗುತ್ತೆ. ಕಾರ್ಡಿಯಾಕ್ ಅರೆಸ್ಟಿಗೆ ಹಲವಾರು ಕಾರಣಗಳಿರುತ್ತೆ. ಹಾರ್ಟ್ ಅಟ್ಯಾಕ್ ಒಂದೇ ಅಲ್ಲ. ಈ ಉದಾಹರಣೆಗೆ ಕೆಲವು ಹಾರ್ಟಿನ ಮಸಲ್ ಡಿಸೀಸಸ್ ಅಂತ ಕರಿತೀವಿ, ಹೈಪರ್ಟ್ರೋಫಿ ಕಾರ್ಡಿಯೋಮಯೋಪತಿ ಅಂತ ಕರಿತೀವಿ, ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂತ ಕರಿತೀವಿ, ಕೆಲವು ಚಾನಲೋಪತಿ, ಇದೆಲ್ಲ ರೇರ್ ಕಾಸಸ್ ಇರ್ತವೆ ಚಿಕ್ಕ ವಯಸ್ಸಲ್ಲಿ ಆಗಲಿಕ್ಕೆ. ಅದು ಹಾರ್ಟ್ ಅಟ್ಯಾಕ್ ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ. ಎರಡನೇ ಒಂದು ವಿಷಯ ಏನು ಅಂತಂದರೆ, ಈ ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ತುಂಬ ಅಂದರೆ ಒಂದು ನೆಗೆಟಿವ್ ಮಾಹಿತಿ, ಅದನ್ನು ಒಂದು ಕೆಟ್ಟದಾಗಿ ನೋಡೋ ಒಂದು ಟ್ರೆಂಡ್ ಸಾಮಾಜಿಕ ಎಲ್ಲ ಇದರಲ್ಲೂ ಸಹ ನ್ಯೂಸ್ ಚಾನಲ್ಸಲ್ಲಿ, ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ ಕೋವಿಡ್ ವ್ಯಾಕ್ಸಿನಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ನೀವು ದೊಡ್ಡ ಜರ್ನಲ್ಗಳು ಗೊತ್ತಿರ್ಬೋದು ನಿಮಗೆ, ನೇಚರ್ ಅಂತ ಕೇಳಿರ್ಬೋದು, ಲ್ಯಾನ್ಸೆಟ್ ಅಂತ ಮೆಡಿಕಲ್ ಜರ್ನಲ್ ಇದೆ, NEJM ಅಂತ ಇದೆ, ಇಂಡಿಯನ್ ICMR ಅಲ್ಲೇ ಮಾಡಿರುವಂಥ ಅಧ್ಯಯನಗಳಿದೆ, ಜಯದೇವ ಆಸ್ಪತ್ರೆಯಿಂದ ಮಾಡಿರುವಂಥ ಅಧ್ಯಯನಗಳು. ಇದರಲ್ಲಿ ಯಾವುದಲ್ಲೂ ಸಹ ಕೋವಿಡ್ ಲಸಿಕೆಯಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ, ಅದು ಹೆಚ್ಚಿಗೆ ಮಾಡುತ್ತೆ ಅನ್ನೋದನ್ನು ಯಾವುದಲ್ಲೂ ಇದುವರೆಗೂ ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ. ಕೋವಿಶೀಲ್ಡ್ ವ್ಯಾಕ್ಸಿನ್ ನಮ್ಮಲ್ಲಿ ಯೂಸ್ ಆಯಿತು, ಅದು ಆಸ್ಟ್ರಾಜೆನಿಕಾ ಮಾಡಿರೋಂಥ ಇದು ಯಾವುದೇ ರೀತಿ ಅದರಿಂದ ಹಾರ್ಟ್ ಅಟ್ಯಾಕ್ ಹೆಚ್ಚಿಗೆ ಆಗುತ್ತೆ ಅನ್ನೋದು ಪ್ರೂವ್ ಆಗಿಲ್ಲ. ಸೊ ನಮ್ಮ ರಾಜ್ಯದ ದೊಡ್ಡ ಧುರೀಣ ರಾಜಕಾರಣಿಗಳು ಈ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಲಸಿಕೆಗೆ ತೊಗೊಳೋದ್ರಿಂದ ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ಅದು ನಿಜವಾಗ್ಲೂ ಬೇಜವಾಬ್ದಾರಿತನದ ಪರಮಾವಧಿ ಅಂತ ನನಗೆ ಅನಿಸುತ್ತೆ. ಸೊ ಹಾರ್ಟ್ ಅಟ್ಯಾಕಿಗೂ ಅಥವಾ ಈ ಕಾರ್ಡಿಯಾಕ್ ಅರೆಸ್ಟಿಗೂ ಕೋವಿಡ್ ಲಸಿಕೆಗಳಿಗೆ ಯಾವುದೇ ರೀತಿ ಎಫೆಕ್ಟ್ ಇಲ್ಲ ಅಂತ ಬಂದಿದೆ. ಹೌದು, ಖಂಡಿತವಾಗಲೂ ನಮ್ಮ ಭಾರತೀಯರಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಇದೆ. ನಮ್ಮ ಈಗಿನ ಜಾಗತೀಕರಣ ಏನು ನಾವು ಈ ಥರ ನಗರೀಕರಣ ಮಾಡ್ಕೊಳ್ತಾ ಇದ್ದೇವೆ, ಅಥವಾ ಎರಡನೇದು ಈ ನಮ್ಮ ಆಹಾರ ಪದ್ಧತಿಗಳ ಬದಲಾವಣೆಗಳೇ, ಈಸಿ ಆಕ್ಸೆಸಿಬಲ್ ಫುಡ್ಸು, ಹೈ ಕ್ಯಾಲರಿ ಫುಡ್ಸ್ ಆಗ್ಬೋದು, ಅಥವಾ ಈ ಸಿಗರೇಟ್ ಸ್ಮೋಕಿಂಗ್ ಆಗ್ಬೋದು, ಆಲ್ಕೋಹಾಲಿಸಮ್ಮು. ಸೊ ಈ ಕಾರಣಗಳಿಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇರೋದು ನಿಜನೇ ಹೊರತು ಕೋವಿಡ್ ಲಸಿಕೆಯಿಂದ ಹಾರ್ಟ್ ಅಟ್ಯಾಕ್ ಹೆಚ್ಚಿಗೆ ಆಗುತ್ತೆ ಅನ್ನೋದಕ್ಕೆ ಯಾವುದೇ ರೀತಿ ವೈಜ್ಞಾನಿಕವಾದ ಆಧಾರ ಇಲ್ಲ. ಸೊ ಈ 2 ಅಂಶಗಳು, ಒಂದು ಕಾರ್ಡಿಯಾಕ್ ಅರೆಸ್ಟು ಈಗ 2 ತಿಂಗಳ ಜಾಸ್ತಿ ಆಗಿದೆ ಅನ್ನೋದೊಂದು ಸುಳ್ಳು, ಎರಡನೇದು ಕೋವಿಡ್ ಲಸಿಕೆಯಿಂದ ಆ ಥರ ಆಗುತ್ತೆ ಅನ್ನೋದು ಸುಳ್ಳು.
ಅದು ಆ ಥರ ಡೈರೆಕ್ಟ್ ಲಿಂಕ್ ಆಗಿರುವಂಥ ಒಂದು ಸ್ಟಡಿ ಕೂಡ ಇದುವರೆಗೂ ಪಬ್ಲಿಷ್ ಆಗಿಲ್ಲ. ಸೊ ದಯವಿಟ್ಟು ಈ ಮಾಹಿತಿಯನ್ನು ನೀವು ನಂಬಲಿಕ್ಕೆ ಹೋಗಬೇಡಿ. ಸುಮ್ಮನೆ ಅನ್ನೆಸೆಸರಿಲಿ ಗಾಬರಿ ಪಟ್ಕೊಳ್ಳೋದು, ಇ ಸಿ ಜಿ ಮಾಡಿಸ್ಕೊಳ್ಳೋದು, ಎಕೋ ಮಾಡಿಸ್ಕೊಳ್ಳೋದು. ಇ ಸಿ ಜಿ ಎಕೋ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕನ್ನು ಅಂದರೆ ನಾರ್ಮಲ್ ಇರೋ ವ್ಯಕ್ತಿಗೆ ಇ ಸಿ ಜಿ ಎಕೋದಿಂದ ಹಾರ್ಟ್ ಬ್ಲಾಕೇಜನ್ನು ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಬೇರೆ ಟೆಸ್ಟ್ಗಳು ಇರ್ತವೆ, ಸಿ ಟಿ ಕೊರೋನರಿ ಆಂಜಿಯೋಗ್ರಾಮ್ ಅಂತ ಟೆಸ್ಟ್ ಇರ್ತದೆ, ಅದೆಲ್ಲ ಬೇರೆ ಟಾಪಿಕ್, ಕಂಟಲ್ಲಿ ಡಿಫ್ರೆಂಟ್ ಟಾಪಿಕ್. ಬಟ್ ನನ್ನ ಈ ವಿಡಿಯೋ ಮಾಡೋ ಪರ್ಪಸ್ ಏನಪ್ಪ ಅಂತಂದರೆ, ದಯವಿಟ್ಟು ಯಾರು ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ. ಯಾರೂ ಹೋಗಿ ಇ ಸಿ ಜಿ ಮಾಡಿಸ್ಕೊಳ್ಳೋಕ್ಕಾಗಲಿ, ಕಾರ್ಡಿಯಾಲಜಿಸ್ಟ್ ಕನ್ಸಲ್ಟೇಷನ್ ಮಾಡಲಿಕ್ಕಾಗಲಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ನುಗ್ಗಲು ಮಾಡೋ ನೆಸೆಸಿಟಿ ಇಲ್ಲ. ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ನಿಮ್ಮ ಜೀವನ ಶೈಲಿನ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ, ಜಾಗರೂಕರಾಗಿರಿ, ಕಾಯಿಲೆ ಬಗ್ಗೆ ತಿಳ್ಕೊಳ್ಳಿ. ಬಟ್ ಸುಮ್ಮನೆ ಅನ್ನೆಸೆಸರಿ ಪ್ಯಾನಿಕ್ ಆಗೋದ್ರಿಂದ, ನಾನು ಸಣ್ಣ ಹುಡುಗರಿಂದ ಹಿಡಿದು 60-70 ವರ್ಷದ ಎಲ್ಲರೂ ಸಹ ಅಲ್ಲಿ ನೋವು, ಎದೆ ನೋವು, ಎದೆ ಬಡ್ಕೊಳ್ಳುತ್ತೆ ಅಂತ ಇಷ್ಟೊಂದು ಹಿಸ್ಟ್ರಿಗಳು ಹೇಳ್ಕೊಂಡು ಸುಮ್ಮನೆ ಗಾಬರಿಗೊಳಗಾಗಿ ತಮ್ಮ ಡೇ ಟೈಮು, ಮನಿ, ಎವ್ರಿಥಿಂಗ್ ಈಸ್ ವೇಸ್ಟೆಡ್. ಸೊ ಆ ಥರ ಗಾಬರಿ ಪಟ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಹಾರ್ಟ್ ಅಟ್ಯಾಕ್ ಅನ್ನೋದು ಹೆಚ್ಚಿಗೆ ಕೂಡ ಆಗಿಲ್ಲ. ದಯವಿಟ್ಟು ಈ ಮಾಹಿತಿಯನ್ನು ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ನೀವು ಹಂಚ್ಕೊಳ್ಳಿ. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೇನು, ಹಾರ್ಟ್ ಅಟ್ಯಾಕ್ ಅಂದ್ರೇನು, ಇದನ್ನೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೇನೆ, ಅದನ್ನು ಕೂಡ ನೀವು ನೋಡ್ಬೋದು. ನಮಸ್ಕಾರ.